ನರೇಂದ್ರ ಮೋದಿ ಅವರ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಯಾವಾಗ ನಮಗೆ ಸ್ವಾತಂತ್ರ್ಯ ನಿಜವಾದಂಥ ಸ್ವಾತಂತ್ರ್ಯ ಬರೋದು ಅಂದರೆ ರಾಮರಾಜ್ಯ ಆಡಳಿತ ನೀಡಿದಾಗ ಮಾತ್ರ ಅಂತ. ನನಗನ್ಸುತ್ತೆ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಒಬ್ಬರು ಆದರ್ಶ ಪುರುಷರಾಗಿ, ಆದರ್ಶ ನಾಯಕರಾಗಿ, ಶ್ರೀರಾಮನ ಅನುಯಾಯಿಯಾಗಿ ಅವರಿವತ್ತು ಇಡೀ ವಿಶ್ವಕ್ಕೆ ಇವತ್ತು ಬಹಳ ಎತ್ತರದಲ್ಲಿ ಅವರು ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಯಾವಾಗ ನಮಗೆ ಸ್ವಾತಂತ್ರ್ಯ ನಿಜವಾದಂಥ ಸ್ವಾತಂತ್ರ್ಯ ಬರೋದು ಅಂದರೆ ರಾಮರಾಜ್ಯ ಆಡಳಿತ ನೀಡಿದಾಗ ಮಾತ್ರ ಅಂತ. ನನಗನ್ಸುತ್ತೆ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಒಬ್ಬರು ಆದರ್ಶ ಪುರುಷರಾಗಿ, ಆದರ್ಶ ನಾಯಕರಾಗಿ, ಶ್ರೀರಾಮನ ಅನುಯಾಯಿಯಾಗಿ ಅವರಿವತ್ತು ಇಡೀ ವಿಶ್ವಕ್ಕೆ ಇವತ್ತು ಬಹಳ ಎತ್ತರದಲ್ಲಿ ಅವರು ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಮೂಲಕ ರಾಮನನ್ನು ನೋಡ್ತಾರೆ ಅಂತ ಅನ್ಸುತ್ತಾ? ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಯಾವಾಗ ನಮಗೆ ಸ್ವಾತಂತ್ರ್ಯ ನಿಜವಾದಂಥ ಸ್ವಾತಂತ್ರ್ಯ ಬರೋದು ಅಂದರೆ ರಾಮರಾಜ್ಯ ಆಡಳಿತ ನೀಡಿದಾಗ ಮಾತ್ರ ಅಂತ. ನನಗನ್ಸುತ್ತೆ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಒಬ್ಬರು ಆದರ್ಶ ಪುರುಷರಾಗಿ, ಆದರ್ಶ ನಾಯಕರಾಗಿ, ಶ್ರೀರಾಮನ ಅನುಯಾಯಿಯಾಗಿ ಅವರಿವತ್ತು ಇಡೀ ವಿಶ್ವಕ್ಕೆ ಇವತ್ತು ಬಹಳ ಎತ್ತರದಲ್ಲಿ ಅವರು ಕಾಣ್ತಾ ಇದ್ದಾರೆ.